ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ರೈಡ್ ಬಂದು ವಯನಾಡಲ್ಲಿ ಒಂದಷ್ಟು ಒಳ್ಳೊಳ್ಳೆ ಪ್ಲೇಸಸ್ಗಳಿದೆ, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಇವತ್ತು ಹೋಗ್ತಿದ್ದೀವಿ. ನಾವು ಆಲ್ರೆಡಿ ಕರ್ನಾಟಕ ಬಾರ್ಡರ್ನ ಕ್ರಾಸ್ ಮಾಡಿ ವಯನಾಡ್ ಫಾರೆಸ್ಟ್ಗೆ ಎಂಟರ್ ಆಗಿದ್ದೀವಿ. ಹೊಸದಾಗಿ ನನ್ನ ವಿಡಿಯೋ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ, ಮತ್ತು ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ. ಫಾರೆಸ್ಟ್ ಎಂಟ್ರಿ ಆಗ್ತಿದ್ದಂಗೆ ನಮಗೆ 3 ಎಲಿಫೆಂಟ್ ಸೈಟ್ ಆಯಿತು. ಐ ಥಿಂಕ್ ರೋಡ್ ಕ್ರಾಸ್ ಮಾಡೋಕ್ಕೆ ಟ್ರೈ ಮಾಡ್ತಿತ್ತು ಅನಿಸುತ್ತೆ. ನಮ್ಮ ಫಸ್ಟ್ ಡೆಸ್ಟಿನಿ ಬಂದು ಎಡಕಲ್ ಕೇವ್ಸ್. ಲಾಸ್ಟ್ ಟೈಮ್ ನಾವು ಬಂದಿದ್ವಿ, ಬಟ್ ಮಂಡೇ ಹಾಲಿಡೇ ಅಂತ ಹೇಳಿದ್ರು. ಸೊ ನಾವು ಮಂಡೇ ವಿಸಿಟ್ ಮಾಡಿದ್ದನ್ನು ಲಾಸ್ಟ್ ಟೈಮ್ ನೋಡೋಕ್ಕಾಗಿಲ್ಲ. ಸೊ ಟುಡೇ ಸ್ಯಾಟರ್ಡೇ, ಇವತ್ತು ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಫೈನಲಿ ಎಡಕಲ್ ಕೇವ್ಸ್ ಹತ್ರ ಬಂದ್ವಿ, ಬೈಕ್ನ ಪಾರ್ಕ್ ಮಾಡಿ. ಸೊ ಟಿಕೆಟ್ ಕೌಂಟ್ರಿಗೆ 500 ಮೀಟರ್ ಆಗುತ್ತೆ, ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. Mission failed. ಇದೇ ಟಿಕೆಟ್ ಕೌಂಟರು. 50 ರೂಪೀಸ್ ಪರ್ ಹೆಡ್ ಚಾರ್ಜಸ್ ಆಗುತ್ತೆ. ಟಿಕೆಟ್ ತಗೊಂಡು ಕೇವ್ಸ್ಗೆ ಎಂಟ್ರಿ ಕೊಟ್ವಿ. ಫುಲ್ ಸ್ಟೆಪ್ಸ್ ಇದೆ, ಆರಾಮಾಗಿ ಹತ್ಕೊಂಡು ಹೋಗ್ಬೋದು ಕೇವ್ಸ್ನ. ಸ್ಟೆಪ್ಸ್ ಎಲ್ಲ ಹತ್ಕೊಂಡ್ಬಂದ್ಮೇಲೆ ಫೈನಲ್ ಆಗಿ ನಮಗೆ ಸಿಗೋ ಕೇವ್ಸ್ ಇದೇನೆ. ಚೆನ್ನಾಗಿದೆ. ಯಾರಾದರೂ ವಯನಾಡ್ಗೆ ವಿಸಿಟ್ ಮಾಡಿದರೆ ಈ ಪ್ಲೇಸ್ನು ನಿಮ್ಮ ಬಕೆಟ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಎಕ್ಸ್ಪ್ಲೋರ್ ಮಾಡಿ. ಎಡಕಲ್ ಕೇವ್ ಮುಗೀತು. ಸೊ ಈಗ ನಾವು ನೆಕ್ಸ್ಟ್ ಡೆಸ್ಟಿನಿ ಬಂದು ಕರಪುಜಾ ಡ್ಯಾಮ್ ಆ್ಯಂಡ್ ಅಡ್ವೆಂಚರ್ ಪಾರ್ಕ್ಗೆ ವಿಸಿಟ್ ಮಾಡೋಕ್ಕೆ ಅಂತ ಹೋಗ್ತಿದ್ದೀವಿ. ಸೊ ಇಲ್ಲಿ ಒಂದಷ್ಟು ಅಡ್ವೆಂಚರ್ ಗೇಮ್ಸ್ಗಳಿದೆ, ಅದನ್ನು ಟ್ರೈ ಮಾಡಬೇಕಿತ್ತು. ಇದೇ ನೋಡಿ ಕರಪುಜಾ ಡ್ಯಾಮ್ ಅಡ್ವೆಂಚರ್ ಪಾರ್ಕ್ನ ಎಂಟ್ರಿ ಫೀಸ್ 30 ರೂಪೀಸ್ ಇರುತ್ತೆ, ಮತ್ತು ಗೇಮ್ಸ್ಗೆಲ್ಲ ಎಕ್ಸ್ಟ್ರಾ. ಕೇರಳಾಸ್ ಲಾಂಗೆಸ್ಟ್ ಜಿಪ್ ಲೈನ್. ಬಾಯ್ಸ್ ಎಲ್ಲ ಜಿಪ್ ಲೈನ್ ಮಾಡೋದಕ್ಕೆ ರೆಡಿ ಆಗ್ತಾವ್ರೆ. ಆ್ಯಕ್ಚುಲಿ ನಾವು ಕಾಂಬೋ ಪ್ಯಾಕೇಜ್ನ ತಗೊಂಡ್ವಿ. 790 ರೂಪೀಸ್ಗೆ 3 ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಇನ್ಕ್ಲೂಡ್ ಆಗಿರುತ್ತೆ. ಜಿಪ್ ಲೈನು, ಜೈಂಟ್ ಸ್ವಿಂಗು ಮತ್ತು ಟವರು. ಈಗ ಜಿಪ್ ಲೈನ್ಗೆ ಹೋಗ್ತಾ ಇದ್ದೀವಿ. ಬಾಯ್ಸ್ ಎಲ್ಲ ಫುಲ್ ಎಕ್ಸೈಟ್ಮೆಂಟಲ್ಲಿ ಅವರೇ, ನಾನು ಕೂಡ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೆ ಆ ಡ್ಯಾಮ್ ವ್ಯೂ ಜಿಪ್ ಲೈನ್ನ ಮಾಡೋದಕ್ಕೆ ಅಂತ. ಬಾಯ್ಸ್ ಎಲ್ಲ ಫುಲ್ ಚಿಲ್ ಮಾಡಿಕೊಂಡು ಜಿಪ್ ಲೈನಲ್ಲಿ ಹೋಗ್ತಾವ್ರೆ. ಜಿಪ್ ಲೈನ್ನ ಮುಗಿಸ್ಕೊಂಡು ಸ್ಪೇಸ್ ಟವರ್ ಆಡೋಕ್ಕೆ ಅಂತ ಬಂದ್ವಿ. ಇದು ಕೂಡ ಫುಲ್ ಕ್ರೇಜಿ ಆಗಿತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಮೈಸೂರಿನಲ್ಲಿರೋರು ಆರಾಮಾಗಿ ಡೇ ಔಟ್ ಅಂತ ಈ ಡ್ಯಾಮು ಮತ್ತು ಕೇವ್ಸ್ಗೆ ವಿಸಿಟ್ ಮಾಡ್ಬೋದು. ಅದರಲ್ಲೂ ಈ ಡ್ಯಾಮ್ ಅಡ್ವೆಂಚರ್ ಝೋನ್ ಅಂತೂ ಸೂಪರ್ ಅಂದ್ಕೊಳ್ಳಿ. ಕಿಡ್ಸ್ ಎಲ್ಲ ಕರ್ಕೊಬಂದೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಥರ್ಡ್ ಗೇಮ್ ಜೈಂಟ್ ಸ್ವಿಂಗ್. ಇದಂತೂ ನೋಡ್ತಿದ್ರೇ ಫುಲ್ ಕ್ರೇಜಿ ಆಗೈತೆ. ಆ್ಯಕ್ಚುಲಿ ಕ್ರೇಜಿಯಾಗೇ ಇತ್ತು. ನಮ್ಮನ್ನ ಫುಲ್ ಸೆಟಪ್ ಮಾಡಿ ಫುಲ್ ಹಿಂದೆ ಎಳ್ಕೊಂಡು ಲಾಕ್ ಮಾಡಿ ವಿತಿನ್ 1 or 2 ಸೆಕೆಂಡ್ಗೆ ಅನ್ಲಾಕ್ ಮಾಡ್ತಾರೆ. ಯಪ್ಪ, ನಮ್ಮ ಬಾಡಿ ಏರಲ್ಲೇ ಫುಲ್ಲು ತೇಲ್ದಂಗೆ ಆಗುತ್ತೆ. ಫುಲ್ ಕ್ರೇಜಿ ಎಕ್ಸ್ಪೀರಿಯನ್ಸ್. ಈ 3 ಗೇಮ್ಸಲ್ಲಿ ನನಗೆ ಈ ಜಾಯಿಂಟ್ ಸ್ವಿಂಗ್ಗೆ ಸಿಕ್ಕಾಪಟ್ಟೆ ಕ್ರೇಜಿ ಅನಿಸಿತ್ತು.
ಅಡ್ವೆಂಚರ್ ಪಾರ್ಕ್ನಲ್ಲಿರೋ ಎಲ್ಲ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ನ ಕಂಪ್ಲೀಟ್ ಮಾಡಿಕೊಂಡು ಅಲ್ಲೇ ಊಟನೂ ಮಾಡಿಕೊಂಡು ನಾವೀಗ ಹೋಗ್ತಿದ್ದೀವಿ ಸಿಗೋಟ್ ಬಾನಸೂರ ರೆಸಾರ್ಟ್ಗೆ ಚೆಕ್ ಇನ್ ಮಾಡೋದಕ್ಕೆ. ಈ ರೆಸಾರ್ಟು ವಯನಾಡ್ಗೆ ಮೋಸ್ಟ್ ಪಾಪ್ಯುಲರ್ ರೆಸಾರ್ಟ್ ಅಂತಲೇ ಹೇಳ್ಬೋದು. ಈ ರೆಸಾರ್ಟ್ನ ಕಂಪ್ಲೀಟ್ ವ್ಲಾಗ್ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೆ. ಅಂಟಿಲ್ ದಟ್ ಸ್ಟೇ ಟ್ಯೂನ್. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್ ಬಾಯ್ ಗಾಯ್ಸ್.